ಮಾಡ್ತೀವಿ ಸರ್. ಯಾವುದೇ ತುರ್ತು ಪರಿಸ್ಥಿತಿಲಿ ಆಂಬುಲೆನ್ಸ್ ಬರೋ ಮಾಡ್ತಾರೆ ಇಲ್ಲವೇ ಇಲ್ಲ ಆಯಿತಾ. ಜನ ಸುಮಾರು ಜನ ಒಂದು ಪ್ರಾಣ ಕಳ್ಕೊಂಡಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಪ್ರಾಣ ಕಳ್ಕೊಂಡು ಸ್ಥಿತಿಲಿ ಇದ್ದಾರೆ ಈಗ. ಅದರಿಂದ ದಯಮಾಡಿ 108 ಆಂಬುಲೆನ್ಸ್ ನಮಗೆ ತಕ್ಷಣದಲ್ಲಿ ಒಂದು ತಿಂಗಳು ಒಳಗಡೆ ಸರ್, ತಿಂಗಳು ಗಡುವು. ಈಗ 10 ತಿಂಗಳಿಂದ 2 ಆಂಬುಲೆನ್ಸ್ ರಿಪೇರಿಯಾಗಿ 10 ತಿಂಗಳಾಗಿದೆ ಸರ್. 10 ತಿಂಗಳಿಂದ ಅದ್ರ ಬಗ್ಗೆ ಇಲ್ಲವೇ ಇಲ್ಲ. ಯಾವ ಸಾಮಾನ್ಯ ಜನಗಳಾಗಿರ್ಬೇಕಾದ್ರೆ ತಂದೆ ಬಿಡೋದು ಒಂದು ಸರ್ಕಾರ ಗೌರ್ಮೆಂಟು ಒಂದು 2 ಆಂಬುಲೆನ್ಸ್ ತರೋಂಥ ಸ್ಥಿತಿ ಇಲ್ಲ ಅಂದರೆ ನಮಗೆ ಭಾಳ ಬೇಜಾರು ಸರ್. ಅದರಿಂದ 1 ತಿಂಗಳ ಒಳಗಡೆ ಸರ್ ನಮಗೆ ಆಂಬುಲೆನ್ಸು ಬೇಕಲೇಬೇಕು. ಇದು ಬರಲಿಲ್ಲ ಅಂದರೆ DH ಅವರು ಇಲ್ಲಿ ಬರೋ ಮಾಡ್ತಾರೆ, ನಾವು ಮಾಡ್ತೀವಿ ಹೋರಾಟ ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ನಾವು ಮುಂದೆ ತಿಂಗಳು ಬರ್ತೀವಿ ಸರ್. ಅದ್ರ ಒಳಗಡೆ ಬಂತು ಅಂದರೆ ನಮಗೆಲ್ಲ ನಮ್ಮ ಸಂಘಟನೆಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಅದ್ರ ಮೇಲೆ ಆಯಿತು ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಭಟನೆನ ನೀವು ಇದು ಮಾಡಬೇಕಾಗ್ತದೆ ಸರ್, ಎದುರಿಸ್ಬೇಕಾಗುತ್ತೆ. ಅದರಿಂದ ದಯವಿಟ್ಟು ಅದನ್ನ ತಂದ್ಕೋಬೇಡಿ. ನಮಗೆ ಶೀಘ್ರದಲ್ಲೇ ಸರ್ಕಾರಕ್ಕೆ ನೀವು ಮನವಿ ಮಾಡಿ ನಮಗೆ ಶೀಘ್ರದಲ್ಲೇ ನಮಗೆ ಆಂಬುಲೆನ್ಸ್ ಪರಮಟ ಮಾಡಿ ಸರ್. ಮತ್ತು ಈ ಡಾಕ್ಟ್ರುಗಳು ಸ್ವಲ್ಪ ಜನಗಳ ಜೊತೆಗೆ ಸೌಜನ್ಯವಾಗಿ ಅಲ್ಲಿರ್ತಕ್ಕಂಥ ವರ್ಕರ್ಸ್ಗಳು ನಡ್ಕೊಳ್ಳೋ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ರೆಫರ್ ಮಾಡಿ ಸರ್. ಮತ್ತು ಟ್ಯಾಬ್ಲೆಟ್ಸ್ಗಳು ಈಗ ಹೊರಗಡೆ ಬರೋದನ್ನ ಕಳಿಸ ದಯವಿಟ್ಟು ನಿಮ್ಮ ಅಲ್ಲಿಂದ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೂ ಹೊರಗಡೆಯಿಂದ ತರಿಸಿ ಜನಗಳು ಕೊಡೋಂಥ ಸೌಲಭ್ಯ ಮಾಡಿ ಸರ್. ಯಾಕಂದರೆ ಎಲ್ಲ ಜನಗಳು ಶ್ರೀಮಂತರಾಗಿರಲ್ಲ, ಬಡವರು ಜಾಸ್ತಿ ಜನ ಇರ್ತಾರೆ ಸರ್. ನಮ್ಮ ತಾಲೂಕಲ್ಲಿ ನಮ್ಮದು ಗಡಿ ಭಾಗ ಇದು. ಅಲ್ಲಿಂದ ಅಲ್ಲೇ ಕೊಟ್ಟರೆ ಭಾಳ ಎಲ್ಲರೂ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗೋ ಮಟ್ಟಲ್ಲಿ ಆಯ್ತು ಸರ್. ಅದರಿಂದ ಖಾಸಗಿ ಹಾಸ್ಪಿಟ್ಲ್ಗಳು ಜಾಸ್ತಿಗೆ ಅವಕಾಶ ಮಾಡ್ಕೊಳ್ಬೇಡಿ ಅಂತ ನಾನು ತಿಳ್ಕೊಂಡು ಒಳ್ಳೆ ಈಗಾಗ್ಲೇನೆ ನಾವು ಕರ್ನಾಟಕ ರಕ್ಷಣಾ ಸೇನೆಯಿಂದ ನಿಜವಾಗ್ಲೂ ಮೂಲಭೂತವಾಗಿ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಅದ್ರಲ್ಲಿ ನಾವು ಸೇವೆ ಮಾಡೋರು ಏನೆಲ್ಲ ಸರ್ಕಾರ ಜಾರಿಗೆ ತಂದಿದ್ರೆ ಅದು ಅನುಷ್ಠಾನ ಆಗೋದ್ರಲ್ಲಿ ನಾವು ಎಡವಿದ್ದೀವಿ ಅಂತ ಅನ್ಕೋತೀವಿ. ಈಗ ಹೇಳ್ದಂಗೆ ರಿಪೇರಿ ಆಗಿ 2 ತಿಂಗಳು 8 ತಿಂಗಳಾಗಿದೆ. 8 ತಿಂಗಳು ಬೇಕಾಗಿರಲ್ಲ ರಿಪೇರಿ ಮಾಡ್ಸಕ್ಕೆ, ಇಲ್ಲ ಬದಲಿ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಯಾರೇ ಪೇಷಂಟ್ ಈ PHC ಇನ್ನೊಂದು PHC ಕಡೆಯಿಂದ ಫೋನ್ ಮಾಡಿದ್ರೆ ಅವ್ರನ್ನ ಅಲ್ಲಿಂದ ಬಂಧಿಸುವಂತದ್ದಾಗ್ಬೇಕು. ಮತ್ತೆ ಇದ್ರಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ಯಾವ್ದೇ ಒಂದು ಜ್ವರ, ತಲೆಕೈ ನೋವು, ಮೈ ನೋವು ಅಂತ ಹೋದ್ರು ಕೂಡ ಹೊರಗಡೆಗೆ ಟ್ಯಾಬ್ಲೆಟ್ಸ್ ಬರ್ತಾರೆ. ದಯವಿಟ್ಟು ಅದನ್ನ ಇದ್ ಮಾಡ್ಬೇಕು. ರೈತರು ಎಲ್ಲಿಂದ ತರ್ತಾರೆ? ಮತ್ತೆ ಬಡವ್ರೆ ಬರೋದು, ಸರ್ಕಾರಿ ಆಸ್ಪತ್ರೆಗೆ ಬರೋದು ನಮ್ಮ ಬಡವರೇ ಬರೋದು. ಶ್ರೀಮಂತರು ಇದ್ದಿದ್ರೆ ಅವರು ಬೇರೆ ಪ್ರೈವೇಟ್ ಕಡೆ ಹೋಗ್ತಾರೆ. ಬಡವರನ್ನ ಮನೆಗಂಡು ಬಡವರಿಗೋಸ್ಕರನೇ ಸರ್ಕಾರ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅದೇ ಉದ್ದೇಶದಲ್ಲಿ ಬಂದಿರ್ತಾರೆ. ಅವ್ರಿಗೆ ಹೊರಗಡೆ ಹೋಗಿ ದುಂದು-ವೆಚ್ಚ ಮಾಡದ ರೀತಿಯಲ್ಲಿ ಬೇಕಾದಂತ ಟ್ಯಾಬ್ಲೆಟ್ ಗಳನ್ನ ನೀವು ಇಂಡೆಂಟ್ ಹಾಕಿ ತಕ್ಷಣಕ್ಕೆ ತರಿಸಿ ಅಲ್ಲೇ ಕೊಡ್ಸೋಂತ ವ್ಯವಸ್ಥೆ ಮಾಡ್ಬೇಕು. ಬ್ಲಡ್ ಚೆಕಪ್ಗೂ ಕೂಡ ನೀವು ಹೊರಗಡೆ ಕೊಡಿಸ್ಬಾರ್ದು. ಸ್ಕ್ಯಾನಿಂಗ್, ಎಕ್ಸ್ರೇ ಇಂಥವೆಲ್ಲ ಮೂಲಭೂತವಾಗಿ ತಮ್ಮ ಆಸ್ಪತ್ರೆಯಲ್ಲೇ ಒದಗಿಸ್ಕೊಡ್ಬೇಕು ಅಂತ ನಾವೆಲ್ಲರ ಪರವಾಗಿ ತಮ್ಮ